ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಒಂದು ರವಾ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದರೊಳಗಡೆನೇ ಎಲ್ಲ ಸ್ಟಫಿಂಗ್ ತುಂಬಿರೋದ್ರಿಂದ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಈಗ ಚಳಿಗಾಲ ಬೇರೆ ಶುರುವಾಗಿರೋದ್ರಿಂದ ಬಿಸಿ ಬಿಸಿಯಾಗಿ ಏನಾದರೂ ತಿಂತಾ ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇದು ಬ್ಯಾಚುಲರ್ಸು ಮತ್ತು ಹೌಸ್ ವೈಫ್ಸು ಎಲ್ಲರೂ ಕೂಡ ಇದನ್ನು ಒಂದ್ಸತಿ ಟ್ರೈ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ. ಇದು ಒಂದ್ಸತಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಪದೇ ಪದೇ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ನೀವು ಕೂಡ ಮನೇಲಿ ಒಂದ್ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಬೇಕು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ರೆಸಿಪೀಸ್ಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮಿಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆ. ಪಾತ್ರೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಪ್ಪು, ಈ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ನಾವು ಕಪ್ ಅಳತೆಯಲ್ಲಿ ಅಥವಾ ಅಳತೆ ಪ್ರಕಾರ ಹಾಕೋದ್ರಿಂದ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟು ಬಳಸ್ತಾ ಇಲ್ಲ, ಮೈದಾ ಹಿಟ್ಟು ಬಳಸೋದಿಲ್ಲ ನಾನು. ಹಾಗಾಗಿ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮೈದಾ ಹಿಟ್ಟು ಕೂಡ ಹಾಕೊಬೋದು. ಅದಕ್ಕೆ ಒಂದು 1/4 ಚಮಚ ಆಗೋಷ್ಟು ಜೀರಿಗೆ, ಒಂದು 1/4 ಚಮಚ ಆಗೋಷ್ಟು ಶುಂಠಿನ ಜಜ್ಜಿಬಿಟ್ಟು ಅದನ್ನು ಕೂಡ ಸೇರಿಸಿದ್ದೀನಿ. ಜೊತೆಗೆ ಖಾರಕ್ಕೆ ತಕ್ಕಷ್ಟು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿ ಕರ್ಬೇವಿನ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಇನ್ನಷ್ಟು ಪರಿಮಳ ಬರುತ್ತೆ. ಹಾಗಾಗಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬೇಕು. ಮಾಮೂಲಿ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ, ತುಂಬ ಜಾಸ್ತಿ ಹಾಕಿದ್ರೆ ಉಪ್ಪು ಅನಿಸ್ಬಿಡುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀರು ಹಾಕೋಕ್ಕೂ ಮುಂಚೆ ಮೊದಲಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದು ಎಲ್ಲ ಹಾಕಿರೋ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮೊದಲೇ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಕಲಸೋದ್ರಿಂದ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಅಷ್ಟೇ, ಇನ್ನೇನಲ್ಲ. ನೀವು ಮನೇಲಿ ಒಂದ್ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಇವಾಗ ಮೊದಲೇ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಆ್ಯಕ್ಚುಲಿ ಅಳತೆ ಪ್ರಕಾರ ನೀರು ಹಾಕಬೇಕು. ನಾನಿಲ್ಲಿ 1 ಕಪ್ ರವೆಗೆ 4 ಕಪ್ ಆಗೋಷ್ಟು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಅಂದರೆ 3/4 ಕಪ್ ಆಗೋಷ್ಟು ಹಿಡಿಯುತ್ತೆ. ಏಕೆಂದರೆ ತುಂಬ ನೀರಾಗ್ಬಿಟ್ರೆ ಚೆನ್ನಾಗಿ ಅದು ನೀರು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ 3/4 ಆಗೋಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಕೊನೆಯಲ್ಲಿ ಬೇಕು ಅಂತಂದರೆ ಬೇಕಾದ್ರೆ ಇನ್ನೊಂದು 1/4 ಕಪ್ನ ಸೇರಿಸ್ಕೊಬೋದು. ಈ ಥರ ನೀರು ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿದಾದ್ಮೇಲೆ 1 ಗಂಟೆ ಟೈಮ್ ಆದರೂ ಬಿಡಲೇಬೇಕಿದ್ನ. 1 ಗಂಟೆ ಟೈಮ್ ಬಿಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅರಳುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಅದು ಫರ್ಮಿಟೇಷನ್ ಆಗಿರುತ್ತೆ. ಹಾಗಾಗಿ ಆವಾಗ ಇನ್ನೂ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ರವಾ ದೋಸೆ. ಇದಕ್ಕೆ ಬೇರೆ ಇನ್ನೇನು ಹಾಕೋಷ್ಟಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ, ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಅಥವಾ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ರವಾ ದೋಸೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಇವಾಗ ನೋಡಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನಾನು ಆ್ಯಕ್ಚುಲಿ 3/4 ಕಪ್ ಆಗೋಷ್ಟು ಹಾಕಿದ್ದೀನಿ, ಸಾಕಾಗುತ್ತೆ ಅಂತ ಅಂದ್ಬಿಟ್ಟು. ಬೇಕಂದರೆ ಕೊನೆಯಲ್ಲಿ ಹಾಕ್ಕೊಂಡ್ರಾಯ್ತು ಅಂತ. ಇವಾಗ ಇದು ರೆಡಿ ಆಗಿದೆ ಮಿಕ್ಸ್ ಮಾಡಿರೋದು. ಸುಮಾರು 1 ಗಂಟೆ ಟೈಮ್ ಬಿಡ್ತಾ ಇದ್ದೀನಿ. ಬಿಟ್ಟಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ನೋಡಿ ಎಲ್ಲ ಹೊಂದ್ಕೊಂಡು ನೀಟಾಗಿ ಫರ್ಮಿಟೇಷನ್ ಆಗಿದೆ. ಇದಕ್ಕೆ ಇನ್ನಷ್ಟು ಪರಿಮಳ ಬರಲಿ ಅಂತ ಅಂದ್ಬಿಟ್ಟು ನಾನು ಕೊನೆಯಲ್ಲಿ ಒಂದು ಸೀಕ್ರೆಟ್ ಟಿಪ್ಸ್ನ ಬಳಸ್ತಾ ಇದ್ದೀನಿ. ಏನಂತಂದರೆ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಒಂದು ಪಿಂಚ್ ಆಗೋಷ್ಟು ಇಂಗನ್ನು ಸೇರಿಸೋದ್ರಿಂದ ಇನ್ನಷ್ಟು ಪರಿಮಳ ಚೆನ್ನಾಗಿ ಹೆಚ್ಚುತ್ತೆ ಅಂತ ಅಂದ್ಬಿಟ್ಟು. ನೀವು ಇಂಗು ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಆದರೆ ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ, ಪರಿಮಳ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಒಂದು ಸೇರಿಸ್ಕೊಬೇಕಾಗುತ್ತೆ. ನಾನು ಹಿಂಗೆ ಹಾಕಿದಾದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿದ್ದೀನಿ. ಅದಾದಮೇಲೆ ಇವಾಗ ಕೊನೆಯಲ್ಲಿ ನೋಡಿ ಇನ್ನೊಂದು ಸೀಕ್ರೆಟ್ ಟಿಪ್ಸ್ ಏನು ಅಂತಂದರೆ, ಇನ್ನೂ ಕ್ರಿಸ್ಪಿನೆಸ್ ಇನ್ನೂ ಡಬಲ್ ಆಗಬೇಕು ಅಂತಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ಇನ್ನೊಂದು ಸತಿ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅದರಿಂದ ಇನ್ನಷ್ಟು ಕ್ರಿಸ್ಪಿನೆಸ್ ಏನಾಗುತ್ತೆ, ಡಬಲ್ ಆಗುತ್ತೆ, ಅಷ್ಟೇ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ. ಇದು ನೀಟಾಗಿ ರೆಡಿಯಾಗಿದೆ. ಇದನ್ನು ಇವಾಗ ದೋಸೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಇನ್ನೊಂದು 1/4 ಕಪ್ ಆಗೋಷ್ಟು ನೀರು ಹಿಡಿಯುತ್ತೆ ಅಂದ್ಕೊಂಡೆ, ಬಟ್ ಇದೇ ಸಾಕಾಗಿದೆ. ಇಷ್ಟೇ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಕ್ರಿಸ್ಪಿನೆಸ್ ಬರುತ್ತೆ. ಇವಾಗ ಹಂಚಲ್ಲಿ ಏನು ಗೊತ್ತಾ, ಚೆನ್ನಾಗಿ ಕಾದಿರಬೇಕು. ದೋಸೆ ಹಂಚು ಚೆನ್ನಾಗಿ ಕಾದಿರಬೇಕು. ಅದಾದಮೇಲೆ ಕಮ್ಮಿ ಉರಿ ಕೊಟ್ಬಿಟ್ಟು ಈ ರೀತಿಯಾಗಿ ಈರುಳ್ಳಿನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ.
ಈರುಳ್ಳಿನ ಉಜ್ಜೋದ್ರಿಂದ ಏನಾಗುತ್ತೆ ಅಂತಂದರೆ ದೋಸೆ ತಳ ಹಿಡಿಯಲ್ಲ ಸ್ವಲ್ಪ, ಅಂದರೆ ಕೆಲವರಿಗೆ ಮೊದಲನೇ ದೋಸೆ ಎಲ್ಲ ಹರಿದೋಗುತ್ತಲ್ಲ, ಆ ರೀತಿ ಏನು ಬರೋದಿಲ್ಲ. ಅದಕ್ಕೊಂದು ಸೀಕ್ರೆಟ್ ಟಿಪ್ಸ್ ಇದು, ಈರುಳ್ಳಿನ ಸ್ಪ್ರೆಡ್ ಮಾಡಿಬಿಡೋದು. ಅದಾದಮೇಲೆ ಒಂದು ಚಮಚ ಎಣ್ಣೆ ಹಾಕಿ ನೀಟಾಗಿ ಕಮ್ಮಿ ಉರಿ ಕೊಡಬೇಕು. ಕಮ್ಮಿ ಉರಿ ಕೊಟ್ಟು ಇನ್ನೊಂದು ಟಿಪ್ಸ್ ಏನು ಅಂತಂದರೆ ಫಸ್ಟು ಸುತ್ತ ಹಾಕೊಂಡ್ಬಿಡ್ಬೇಕು ದೋಸೆನ, ಅದಾದಮೇಲೆ ಮಧ್ಯದಲ್ಲಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಮಾಮೂಲಿ ದೋಸೆಗಳು ಏನಂತಂದರೆ ಮಧ್ಯಕ್ಕೆ ಹಾಕ್ಬಿಟ್ಟು ಅದಾದಮೇಲೆ ನೀಟಾಗಿ ತೆಳ್ಳಗೆ ಸ್ಪ್ರೆಡ್ ಮಾಡ್ಬೋದು. ಆದರೆ ಈ ಥರ ರವೆ ದೋಸೆ ಮಾಡಿದ್ರೆ ಫಸ್ಟು ಸುತ್ತ ಎಲ್ಲ ಹಾಕ್ಕೊಂಡು ಆಮೇಲೆ ಎಲ್ಲೆಲ್ಲಿ ಹೋಲ್ ಇರುತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಹೋದರೆ ಆಯಿತು. ಜೊತೆಗೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ದೋಸೆ ಹಾಕಿದಾದ್ಮೇಲೆ 1 ನಿಮಿಷ ಅದು ಒಂದು ಸ್ವಲ್ಪ ಬ್ರೌನ್ ಬರೋದಕ್ಕೆ ಶುರು ಆಗೋ ತನಕನೂ ಅದನ್ನು ಏನೂ ಕೆಣಕಕ್ಕೆ ಹೋಗ್ಬಾರ್ದು, ಅಲ್ಲಿ ತನಕ ಎಣ್ಣೆನೂ ಹಾಕಬಾರ್ದು. ಅದಿನ್ನೇನು ಬ್ರೌನ್ ಬರ್ತಿದೆ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ ಈ ರೀತಿಯಾಗಿ ಸುತ್ತ ಎಣ್ಣೆ ಹಾಕಬೇಕು. ಫಸ್ಟು ಸುತ್ತ ಎಣ್ಣೆ ಹಾಕ್ಬಿಟ್ಟು ಅದಾದಮೇಲೆ ಎಲ್ಲೆಲ್ಲಿ ಹೋಲ್ ಇರುತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊಬೇಕು. ಆಮೇಲೆ ಈ ರವಾ ದೋಸೆದಲ್ಲಿ ಏನು ಅಂತಂದರೆ ಸ್ವಲ್ಪ ಪೇಷನ್ಸ್ ಇರಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏಕೆಂದರೆ ಮೀಡಿಯಮ್ ಫ್ಲೇಮಲ್ಲಿ ಉರಿನ ಕೊಟ್ಬಿಟ್ಟು ನೀಟಾಗಿ ಬೇಯಿಸ್ಕೊಬೇಕು. ಇದನ್ನ ಜೋರೂರಿ ಕೊಟ್ಬಿಟ್ರೆ ಸ್ವಲ್ಪ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಏನಿಲ್ಲ ಅಂದರೂ ಒಂದು 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಿದ್ನ. ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಏನು ಸೀದ್ಸೋಷ್ಟು ಬೇಡ, ಈ ಕಲರ್ ಇದ್ದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು, ಕ್ರಿಸ್ಪಿನೆಸ್ ಆಗೇ ಇರುತ್ತೆ. ಎಷ್ಟು ಚೆನ್ನಾಗಿ ಎದ್ದೇಳ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇವಾಗ ಈ ದೋಸೆನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಥರ ಕಮ್ಮಿ ಉರಿ ಕೊಟ್ಬಿಟ್ಟು ಈ ರೀತಿಯಾಗಿ ಫಸ್ಟು ಈರುಳ್ಳಿನ ಉಜ್ಕೊಬಿಡ್ಬೇಕು. ಅದಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸುತ್ತ ಹಾಕ್ಕೊಬೇಕು. ಎಣ್ಣೆ ಹಾಕಿದಾದ್ಮೇಲೆ ದೋಸೆನ ಮಾಮೂಲಿಯಾಗಿ ಸ್ಪ್ರೆಡ್ ಮಾಡಬೇಕು ಅಷ್ಟೇ. ಎಲ್ಲ ದೋಸೆನೂ ಅದೇ ರೀತಿ ಪ್ರೊಸೀಜರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಕಮ್ಮಿ ಉರಿ ಕೊಡಬೇಕು. ಆದರೆ ನೋಡಿ ಇವಾಗ ಫಸ್ಟು ಸುತ್ತ ಹಾಕ್ಕೊಂಬಿಡ್ಬೇಕು. ಅದಾದಮೇಲೆ ಮಧ್ಯ ಈ ರೀತಿಯಾಗಿ ಹಿಂಗೆ ಸುಮ್ಮನೆ ಜಸ್ಟ್ ಹಂಗೆ ಸ್ಪ್ರೆಡ್ ಮಾಡಿದ್ರೆ ಆಯಿತು. ಆಮೇಲೆ ಎಲ್ಲೆಲ್ಲಿ ಹೋಲ್ ಇರುತ್ತೋ ಅಲ್ಲಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಮೀಡಿಯಮ್ ಫ್ಲೇಮ್ನ ಕೊಟ್ಟು ಒಂದು 2 ನಿಮಿಷ ಹಾಗೆ ಬಿಡಬೇಕು. ಇನ್ನೇನು ಬ್ರೌನ್ ಕಲರ್ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ನುವಾಗ ಸುತ್ತ ಎಣ್ಣೆ ಹಾಕ್ಬಿಟ್ಟು ಅದಾದಮೇಲೆ ಎಲ್ಲೆಲ್ಲಿ ಹೋಲ್ ಇರುತ್ತೆ ಅಲ್ಲಿಗೆಲ್ಲ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಬೇಕು. ಕೊನೆಯಲ್ಲಿ ಒಂದು 3 ನಿಮಿಷ ಅದೇ ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ನಿಮಿಷ ಅದನ್ನು ಅಲ್ಲಾಡಿಸ್ಬಾರ್ದು. ಅದಾದಮೇಲೆ 3 ನಿಮಿಷ ಆದಮೇಲೆ ಅದೇ ಬಿಟ್ಕೊಂಡು ಬರುತ್ತೆ, ಸುತ್ತ ಎಡ್ಜಸ್ ಎಲ್ಲ ಬಿಟ್ಕೊಂಡು ಬರುತ್ತೆ. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಆಯಿತು. 2ನೇ ದೋಸೆ ಕೂಡ ಹೀಗೆ ರೆಡಿ ಆಯಿತು. ನೋಡಿದ್ರಲ್ಲ, ಹಂತ ಹಂತವಾಗಿ ಹೇಳ್ಕೊಟ್ಟಿದ್ದೀನಿ. ಕ್ರಿಸ್ಪಿಯಾಗಿ ರವಾ ದೋಸೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸತಿಯಾಗಿ ಟ್ರೈ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೇಗನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ರೆಸಿಪೀಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.